ಆತ್ಮೀಯ ವೀಕ್ಷಕರೇ, ಬಾಸ್ ಟಿವಿಗೆ ಸ್ವಾಗತ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ನಾಲತ್ವಾಡ್ ಪಟ್ಟಣ ಪಂಚಾಯಿತಿನ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ. ನಾಲತ್ವಾಡ್ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ಸಿನ ವಿಜಯಲಕ್ಷ್ಮಿ ಇಳಕಲ್ ಮತ್ತು ಉಪಾಧ್ಯಕ್ಷರಾಗಿ ಬಸವರಾಜ್ ಗಂಗನಗೌಡರು ಆಯ್ಕೆಯಾದರು. ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ನಡೆದ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 4ರ ಸದಸ್ಯೆ ವಿಜಯಲಕ್ಷ್ಮಿ ಇಳಕಲ್ ಮತ್ತು ವಾರ್ಡ್ ನಂಬರ್ 14ರ ಸದಸ್ಯ ಬಸವರಾಜ್ ಗಂಗನಗೌಡರು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ನಂತರ ಆಯ್ಕೆಯಾದ ಅಭ್ಯರ್ಥಿಗಳ ಬಗ್ಗೆ ಮುದ್ದೇಬಿಹಾಳ ಮತಕ್ಷೇತ್ರದ MLA CS ನಾಡಗೌಡರು ಮೆಚ್ಚುಗೆಯ ಮಾತನಾಡಿದರು. ಪಂಚಾಯತಿ ಚುನಾವಣೆ ಜರುಗಿದೆ. ಈ ಚುನಾವಣೆಯಲ್ಲಿ ಒಟ್ಟು 14 ಸದಸ್ಯರು ಒಳಗೊಂಡಂಥ ಒಂದು ಪುರಸಭೆಯ ಬಾಡಿ. ಇವರಿಬ್ಬರನ್ನು ಕೂಡ ಆಯ್ಕೆ ಮಾಡಿ ಈ ಒಂದು ಹೊಸ ಚಾಪ್ಟರ್ ನಾಲತ್ವಾಡದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಜವಾಬ್ದಾರಿಯನ್ನು ಸದಸ್ಯರು ಅವರಿಗೆ ನೀಡಿದ್ದಾರೆ. ಬಹಳ ಸಂತೋಷ ತರ್ತಕ್ಕಂಥ ವಿಷಯ. ಯಾವ ಕೂಡ ಯಾರ ಮನಸ್ಸಿನಲ್ಲಿ ಕೂಡ ಯಾವ ಗೊಂದಲ ಇರದೇನೆ ಊರಿನ ಅಭಿವೃದ್ಧಿಗೋಸ್ಕರ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಇವತ್ತು ಚುನಾವಣೆ ನಡೆದಿದೆ. ಹೀಗಾಗಿ ನಾವು ಅವರಿಗೆ ಅಭಿನಂದಿಸ್ತೇನೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಹಾಗೂ ಸಮಸ್ತ ನಾಲತ್ವಾಡ ಗ್ರಾಮದ ಜನತೆಗೆ ಈ ಸಂದರ್ಭದಲ್ಲಿ ಅಭಿವೃದ್ಧಿಯೇ ನಮ್ಮ ಮಂತ್ರ ಆಗಬೇಕು, ರಾಜಕಾರಣ ನಮ್ಮ ಮಂತ್ರ. ಯಾಕಂದ್ರೆ ಅಧಿಕಾರಕ್ಕೆ ಬಂದ ಮೇಲೆ ನಾವು ಅಭಿವೃದ್ಧಿ ಕಡೆ ಹೆಚ್ಚು ಲಕ್ಷ್ಯ ಕೊಡಬೇಕು, ರಾಜಕಾರಣಕ್ಕೆ ಕಡಿಮೆ ಕೊಡಬೇಕು. ಅಭಿವೃದ್ಧಿ ಮಾಡ್ತಕ್ಕಂಥದ್ದಾಗಲಿ ಬಡ ಜನರಿಗೆ ಹಿತ ತರುವಂತಹ ಕಾರ್ಯಕ್ರಮ ಏನಿದಾವೆ ಎಲ್ಲ ಅನುಷ್ಠಾನಕ್ಕೆ ತರುವುದರಲ್ಲಿ ಅವರೆಲ್ಲರೂ ಸದಸ್ಯರು ಅವರು ಸೇರಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ನನ್ನ ಆಸೆ ಆಗಿದೆ. ಆಸೆ ಮುಖಾಂತರ ಪ್ರಕಾರ ಅವರೆಲ್ಲರೂ ಕೂಡ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಶುಭವನ್ನು ಕೊಡ್ತೇನೆ. ಮತ್ತು ತಮ್ಮೆಲ್ಲರಿಗೂ ಕೂಡ ಈ ಗ್ರಾಮಸ್ಥರಿಗೆ, ಕಿರಿಯರಿಗೆ, ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ, ತಾಯಂದಿರಿಗೆ ಎಲ್ಲರಿಗೂ ಕೂಡ ನಾನು ಪುನಃ ಏನಪ್ಪ ಅಂದ್ರೆ ಅವರಿಗೆ ಚಿರುಣಿಯಾಗಿರ್ತೇನೆ. ನನ್ನ ಅವಧಿವರೆಗೂ ಇರುವವರೆಗೂ ಕೂಡ ನಾನು ಪ್ರಾಮಾಣಿಕ ಸೇವೆಯನ್ನು ಮಾಡ್ತೀನಿ ಅಂತ ಸಂದರ್ಭದಲ್ಲಿ. Thank you for watching our video. Please share and subscribe our channel.